ಎಲ್ರಿಗೂ ನಮಸ್ಕಾರ. ನಮ್ಮನೆ ಅಡುಗೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಹಾಗಲಕಾಯಿ ಎಷ್ಟು ಕಹಿ ಅನಿಸುತ್ತೋ ಅಷ್ಟೇ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ನಮ್ಮ ಮೈಯಲ್ಲಿ ಕೆಟ್ಟದಾಗಿ ನೀರೇನಾದರೂ ಸೇರಿಕೊಂಡಿದ್ರೆ ಹಾಗಲಕಾಯಿ ತಿನ್ನೋದ್ರಿಂದ ತುಂಬ ಬೇಗ ಗುಣನೂ ಆಗುತ್ತೆ. ಹಾಗೆ ಇದು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ಮಾಡೋದಕ್ಕೆ 2 ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿ ತೊಟ್ಟೆಲ್ಲನೂ ತೆಗೆದು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ರೌಂಡಾಗಿ ಕಟ್ ಮಾಡಿಕೊಂಡು ಅದರ ಒಳಗಿರೋ ಕಹಿ ಅಂಶ ಎಲ್ಲ ತೆಗೆದು ನೀಟಾಗಿ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲಲ್ಲಿ ನೀರು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಾಗಲಕಾಯಿ ಎಲ್ಲನೂ ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಕ್ಲೀನಾಗಿ ತೊಳೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ 5 ಟೇಬಲ್ ಸ್ಪೂನು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು ಸ್ವಲ್ಪ ಚಟಪಟ ಅನ್ನೋ ಥರ ಫ್ರೈ ಮಾಡಿಕೊಂಡು 2 ಮೀಡಿಯಮ್ ಸೈಜ್ ಈರುಳ್ಳಿ ಅದನ್ನು ಸಹ ಹಾಕಿಬಿಟ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಿಕೊಂಡು 2 ಮೀಡಿಯಮ್ ಸೈಜಲ್ಲಿ ಟೊಮೆಟೊ ಅದನ್ನು ಸಹ ನೀಟಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿಬಿಟ್ಟು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಾಗಲಕಾಯಿ ಎಲ್ಲನೂ ಒಗ್ಗರಣೆಗೆ ಹಾಕಿಬಿಟ್ಟು ನೀಟಾಗಿ ಹೊಂದ್ಕೊಳ್ಳೋ ಥರ ಒಗ್ಗರಣೆಗೆ ಒಂದು ಸತಿ ಫ್ರೈ ಮಾಡಬೇಕು. ನಂತರ 1 ಟೇಬಲ್ ಸ್ಪೂನು ಅರಿಶಿನ, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿಬಿಟ್ಟು ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ರಸ ಸೇರಿಸ್ತಾ ಇದ್ದೀನಿ. ಇದು ಸೇರಿಸೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಅಲ್ಟಿಮೇಟಾಗಿರುತ್ತೆ. ಹಾಗೆ ಹುಣಸೆಹಣ್ಣು ರಸ ಸೇರಿಸಾದ್ಮೇಲೆ ಬೇಯೋ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಲಿಡ್ ಮುಚ್ಚಿಟ್ಟಾದಮೇಲೆ ಆಮೇಲೆ ಒಂಥರ ಸಾಫ್ಟಾಗಿ ಬೆಂದಿರುತ್ತೆ. ಆವಾಗ 2 ಟೇಬಲ್ ಸ್ಪೂನು ಬೆಲ್ಲ ಹಾಕಿಬಿಟ್ಟು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಲಿಡ್ ಮುಚ್ಚಿಟ್ಟು ನೀರೆಲ್ಲ ಹಿಂಗೋ ಥರ ಫ್ರೈ ಮಾಡಿಕೊಂಡ್ರೆ ರೆಡಿಯಾಗಿರುತ್ತೆ ನೋಡಿ ಹಾಗಲಕಾಯಿ ಪಲ್ಯ. ಈ ಕಾಂಬಿನೇಷನ್ನು ಚಪಾತಿ, ರೊಟ್ಟಿ ಮತ್ತು ಪ್ಲೇನ್ ಸಾಂಬಾರ್ಗೆ ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ನು. ನನ್ನ ರೆಸಿಪಿ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.